ಸಂಘಟನೆ ಹೈಕಮಾಂಡ್ ಪತ್ರ ಬರೆದಿದ್ದಾರೆ. ಅಂದರೆ ಕಾಂಗ್ರೆಸ್ ಬಂದಾಗಿಂದ ನಮ್ಗೆ ನಿರೀಕ್ಷೆ ಇದ್ದಿದ್ದು ಬೇರೆ, ಆದರೆ ಆ ನಿರೀಕ್ಷೆ ಫುಲ್ಫಿಲ್ ಆಗಿತ್ತು. ಈಗ ತೆಗೆದುಕೊಳ್ತಾ ಇರುವಂಥ ಆ್ಯಕ್ಷನ್ ನೋಡಿದ್ರೆ ನಮ್ಮನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನಮ್ಮ ರಾಜಕೀಯ ಅವಕಾಶಗಳನ್ನು ನಾವು ಓಪನ್ ಇಟ್ಕೊಂಡಿದ್ದೀವಿ. ನೋಡಿ, ಆ ವಿಚಾರದ ಬಗ್ಗೆ ಅದು ಅವರ ಅಭಿಪ್ರಾಯಗಳು, ಅವ್ರು ಏನೇನು ಹೇಳ್ಕೋಬೇಕು ಹೇಳ್ಕೊಳ್ಳಿ. ಆದರೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಯಾರನ್ನು ಟಾರ್ಗೆಟ್ ಮಾಡುವಂಥದ್ದಕ್ಕೂ ಏನು ಸಂಬಂಧ ಏನಿರೋದಿಲ್ಲ. ಪಕ್ಷದಲ್ಲಿ ಆಂತರಿಕ ಇದು ಪಕ್ಷದ ವಿಚಾರ, ಮತ್ತು ಅದರಲ್ಲಿ ಪಕ್ಷದಲ್ಲಿರುವಂಥ ಮಾಹಿತಿ ಏನಿರ್ತದೆ ಆ ಮಾಹಿತಿ ಅನುಸಾರ ಅಧ್ಯಕ್ಷರು ಮತ್ತು CM ಅವರು ಕ್ರಮ ತೊಗೊಂಡಿರ್ತಾರೆ ಅಲ್ವಾ. ಅದು ಇದಕ್ಕೆ ಯಾವುದೇ ಒಂದು ಸಮುದಾಯಕ್ಕೆ ಇದು ಜೋಡಿಸುವಂಥ ಇದು ಸರಿ ಹೋಗೋದಿಲ್ಲ. ಮತ್ತು ಎಲ್ಲ ವಿಷಯಗಳು ಯಾರನ್ನು ಕೂಡ ಪಕ್ಷದ ಹೊರಗೇನು ಹಾಕಿಲ್ಲ, ಪಕ್ಷದಲ್ಲೇ ಇದ್ದಾರೆ. ಇವತ್ತು ಅನೇಕ ಜನರಿಗೆ ಇವತ್ತು ಏನು ಅನೇಕ ಸ್ಥಾನಮಾನಗಳು ಸಿಗಬೇಕಾದ್ರೆ ಅದು ಯಾರಿಂದನೂ ಕೂಡ ಹೇಳಿಸ್ಕೊಂಡು ನಾವೇನು ಸ್ಥಾನಮಾನ ಏನು ಕೊಡಿಸಿಲ್ಲ. ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಬೇರೆ ಬೇರೆ ಅನೇಕ ಹುದ್ದೆಗಳನ್ನು, ನಿಗಮ ಮಂಡಳಿಗಳದು ಅನೇಕ ಹುದ್ದೆಗಳಿಗೆ ನಾವು ಇವತ್ತೇನು ಕೊಟ್ಟಿದ್ದೇವೆ ಅದು ಎಲ್ರಿಗೂ ನಮಗೆ ಸಮಾನ ಅವಕಾಶಗಳು ಸಿಗಬೇಕು. ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಉದ್ದೇಶ ಇಟ್ಕೊಂಡೇ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ಯಾರಿಂದನೂ ಹೇಳಿಸ್ಕೊಂಡು ಅವ್ರ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತೀವಿ ಅಂತಲೂ ಏನಿಲ್ಲ, ಅಥವಾ ಅವ್ರಿಗೆ ನಾವು ಯಾರಿಂದ ಹೇಳಿಸ್ಕೊಂಡು ನಾವು ಅವ್ರಿಗೆ ದೂರ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಏನಿಲ್ಲ ಅಲ್ವಾ. ಸೊ ಅದಕ್ಕೂ ಇದಕ್ಕೂ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಆಂತರಿಕ ಈಗ ಟಿಕೆಟ್ ಸಿಗಬೇಕು ಅಂತ ಒಂದು ಕೇಳಿದ್ರು, ಅದು ಸಿಗುವಂಥದ್ದು ಬಿಡುವಂಥದ್ದು ಅಂತಿಮವಾಗಿ ಅದು ಒಂದು ಎಲ್ಲ ಪಕ್ಷದ ಚೌಕಟ್ಟಿನ ತೀರ್ಮಾನ ಆಯಿತು. ಸೊ ಅದಾದಮೇಲೆ ಅಲ್ಲಿಗೆ ಮುಗಿದೋಯ್ತದು. ಮುಂದೆ ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಯಾವತ್ತೂ ಕೂಡ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ವರ್ಗದ ಜನರಿಗೆ ಅವಕಾಶ ಕೊಡಬೇಕು ಅಂತಲೇ ಪಕ್ಷ ಕೆಲಸ ಮಾಡ್ತದೆ. ಎಲ್ಲ ಜಾತಿಯವ್ರಿಗೆ, ಎಲ್ಲ ವರ್ಗದವ್ರಿಗೆ, ಎಲ್ಲ ಸಮುದಾಯದವ್ರಿಗೆ, ಈಗ ಕ್ರಿಶ್ಚಿಯನ್ಸ್ಗೂ ಕೂಡ ಸಿಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಮುಸಲ್ಮಾನ್ ಕೂಡ, ಯಾಕಂದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತು ಯಾವ ರೀತಿ ವ್ಯವಸ್ಥೆ ದೇಶದಲ್ಲಿದೆ, ಅಲ್ಪಸಂಖ್ಯಾತರನ್ನು ಒಂದು ರೀತಿ ಕಡೆಗಣಿಸುವ ರೀತಿಯಾದಂಥ ವಾತಾವರಣ ಕೇಂದ್ರ ಸರ್ಕಾರ, ಕೇಂದ್ರದ BJP ಮಾಡ್ತಾಯಿದ್ದಾರೆ. ಅದಕ್ಕೆ ಅವರಿಗೆ ಖಂಡಿತವಾಗಿಯೂ ಅವ್ರಿಗೆ ನಾವು ಆತ್ಮಸ್ಥೈರ್ಯ ಬಲವನ್ನು ತುಂಬುವಂಥದ್ದು ಮಾಡಬೇಕು. ಯಾಕಂದರೆ ಈ ದೇಶ ಇದು ಎಲ್ರಿಗೂ ಸೇರಿರುವಂಥ ದೇಶ, ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಒಂದು ಭಾಷೆಗೆ ಅಥವಾ ಒಂದು ಸಂಸ್ಕೃತಿಗೆ ಸೇರಿರುವಂಥ ದೇಶ. ಅದಕ್ಕೆ ನಾವು ಎಲ್ಲರನ್ನೂ ಕೂಡ ಅವರವರ ಆದಷ್ಟು ಮಟ್ಟಿಗೆ ಸಮಾನ ಅವಕಾಶಗಳು ಸಿಗುವಂಥದ್ದು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಖಂಡಿತವಾಗಿಯೂ ನಮ್ಮ ಪ್ರಯತ್ನದಲ್ಲಿ ಅನೇಕ ಜನರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂತ ಯಾರು ಹೇಳೋಕ್ಕಾಗಲ್ಲ. ಈ ವಿಚಾರ ಇದು ಪಕ್ಷದ ಆಂತರಿಕ ಚೌಕಟ್ಟು. ಶಿಸ್ತು ಕ್ರಮ ತಗೊಳ್ಳೋದಕ್ಕೂ ಬೇರೆಯವರು ಬಂದು ನಾವು ನಿಮ್ಮನ್ನ ನಮ್ಮ ಸಮುದಾಯಕ್ಕೆ ದೂರ ಮಾಡ್ತಾ ಇದ್ದೀವಿ ಅಂತ ಇದೇನು ಸಮುದಾಯ ಅಂತ ಇಟ್ಕೊಂಡೇನು ಈ ಕ್ರಮಗಳು ತಗೊಳ್ತಾ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನನಗನ್ಸುತ್ತೆ ಈ ಚರ್ಚೆ ಅಷ್ಟೊಂದು ಅವರವ್ರ ಅಭಿಪ್ರಾಯಗಳು ಹೇಳ್ಕೊಳ್ಳೋದಕ್ಕೆ ರೈಟ್ಸ್ ಇದೆ ಡೆಮೋಕ್ರಸಿ. ಬಟ್ ಇದು ಪಾರ್ಟಿ ಮ್ಯಾಟ್ರ್, ಇದು ಪಬ್ಲಿಕ್ ಮ್ಯಾಟ್ರ್ ಅಲ್ಲ, ಇದು ಪಾರ್ಟಿ ಮ್ಯಾಟ್ರ್. ನೋಡಿ, ಅಮಾನತಲ್ಲಿಡುವಂಥದ್ದು ಏನು ಅದು ಸಸ್ಪೆನ್ಷನ್ ಅಲ್ವಾ. ಈಗಲೂ ಕೂಡ ವಿಧಾನ ಪರಿಷತ್ ಸದಸ್ಯರೇ ಜಬ್ಬಾರ್ ಅವರು, ಸೊ ಅವರು ಅಮಾನತಲ್ಲಿಟ್ಟಿದ್ದಾರೆ. ಇನ್ನೂ ಅವಕಾಶ ಇದೆ ಅವರಿಗೆ. ಮುಂದೆ ಏನೇನು ಉತ್ತರ ಕೊಡ್ತಾರೆ, ಏನೇನು ಮತ್ತೆ ಅದರ ಬಗ್ಗೆ ವಿಚಾರಣೆ ಆಗುತ್ತೆ. ಅದು ಇನ್ನೊಂದು ನಜೀರ್ ಅಹಮದ್ ಅಂತ ಹೇಳ್ತಾರೆ. ನಜೀರ್ ಅಹಮದ್ ಈಗಲೂ ಕೂಡ ಅವರನ್ನು ನಾವೇ MLC ಪಕ್ಷನೇ MLC ಮಾಡಿರೋದು. ರಾಜಕೀಯ ಸಲಹೆಗಾರರಾಗಿ CM ಅವರೇ ತೊಗೊಂಡಿದ್ರು. ಈಗ ಆ ಪದದಿಂದ ಅವನ ಕೈ ಬಿಟ್ಟಿದೆ ಅಂತ ಹೇಳಿದ್ರು. CM ಅವರೇ ತೊಗೊಂಡಿರೋದು ತೀರ್ಮಾನ. ಸೊ ಅದಕ್ಕೆ ಅವರಲ್ಲಿರುವಂಥ ಮಾಹಿತಿಗಳು ಏನೇನಿರ್ತದೋ ಅದು ಅವ್ರಿಗೆ ಗೊತ್ತಿರುವಂಥ ವಿಚಾರ. ಅದರಿಂದ ಇಬ್ಬರು ಕೂಡ ವಿಧಾನ ಪರಿಷತ್ ಸದಸ್ಯರು, ಇಬ್ಬರು ಕೂಡ ಕಾಂಗ್ರೆಸ್ ಪಕ್ಷವೇ ಅವರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡಿರುವಂಥದ್ದು. 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಆಯಿತಾ. ಮತ್ತು ಅನೇಕ ಅವಕಾಶಗಳು ಕೊಟ್ಟಿರುವಂಥದ್ದು. ಸೊ ಅವಕಾಶ ಕೊಟ್ಟಾಗ ನಾವು ಅವನ್ನ ಓಲೈಸ್ತಿದ್ದೀವಿ ಅಂತ ಸಮುದಾಯವನ್ನು ಇಲ್ಲ. ನಾವು ನಮ್ಮ ಜವಾಬ್ದಾರಿ ಅದು. ಅಥವಾ ಅವ್ರ ಮೇಲೆ ಕ್ರಮ ತಗೊಂಡಾಗ ಅವ್ರನ್ನ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ ಅಂತ ಸಮುದಾಯವನ್ನು, ಅದೂ ಇಲ್ಲ. ಸೊ ಈ ರೀತಿಯಾದಂಥ ವಾದ ಮಾಡ್ಕೊಂಡು ಹೋಗುವಂಥದ್ದು ಅದು ನನ್ನ ಪ್ರಕಾರ ಸರಿಯಲ್ಲ. ಇದು ಎಲ್ಲ ಸಮಾಜದಲ್ಲೂ ಗುಂಪುಗಳಿದೆ ಅಪ್ಪ. ಯಾವ ಸಮಾಜದಲ್ಲಿ ಇವತ್ತಿಲ್ಲ? ಇವತ್ತು ವೀರಶೈವ ಸಮಾಜದಲ್ಲಿ ಗುಂಪುಗಳಿಲ್ವಾ? ಒಕ್ಕಲಿಗರ ಸಮಾಜದಲ್ಲಿ ಗುಂಪುಗಳಿಲ್ವಾ? ಅದು ರಾಜಕೀಯ ಇದ್ದಾಗ ಅವೆಲ್ಲ ಇದ್ದೇ ಇರ್ತದೆ. ಎಲ್ಲ ಸಮುದಾಯದಲ್ಲೂ ಕೂಡ ಅವ್ರವ್ರದ್ದೇ ಆದಂಥ ಲೆಕ್ಕಾಚಾರಗಳು, ಗುಂಪುಗಳು ಇರ್ತದೆ. ಇವತ್ತು ಯತ್ನಾಳ್ ಅವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇರೋವಂಥದ್ದು? ಅವರ ಸಮುದಾಯನ ತಾನೇ, ಅವರ ಸಮುದಾಯದ ಮಾಜಿ ಮುಖ್ಯಮಂತ್ರಿನ ತಾನೇ. ಸೊ ಎಲ್ಲ ಇರ್ತದೆ ಪೊಲಿಟಿಕ್ಸಲ್ಲಿ. ಅದಕ್ಕೂ ಆದರೆ ಅದು ರಾಜಕಾರಣ. ಆದರೆ ನಾವು
ಮುಸಲ್ಮಾನರ ಪರವಾಗಿ, ಕ್ರೈಸ್ತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಯಾರು ಕೂಡ 100% ನಾವು ಸರಿ ಮಾಡಿಬಿಟ್ಟಿದ್ದು ಹೇಳೋಕ್ಕಂತೂ ಆಗೋದಿಲ್ಲ. ಯಾವ ಸಮುದಾಯಕ್ಕೂ ನಾವು ಹೇಳೋಕ್ಕಾಗಲ್ಲ. ಎಲ್ಲರೂ ಸಮುದಾಯ, ಈಗ ಯಾರು ಇನ್ನೊಂದು ಸಮುದಾಯ ಹೋಗಿ ಕೇಳಿ ಅವರು ಕೂಡ ನಮಗೆ ಅನ್ಯಾಯ ಆಗಿದೆ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ 100% ನಾವು ಮಾಡೋಕ್ಕಾಗಲ್ಲ. ಆದರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಾವು ಅವ್ರಿಗೆ ಅವಕಾಶಗಳು ಮತ್ತು ಅವ್ರಿಗೆ ಎಲ್ಲ ರೀತಿಯ ರಾಜಕೀಯ ಪ್ರಾತಿನಿಧ್ಯ ಮತ್ತು ನಮ್ಮ ಯೋಜನೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮ್ಮ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ನಾವು ಖಂಡಿತವಾಗಿ ಇದನ್ನು ಮುಸಲ್ಮಾನರನ್ನ ಕಾಂಗ್ರೆಸ್ಸು ದೂರ ಮಾಡ್ತಾ ಇದೆ ಅಥವಾ ವಿರುದ್ಧ ಇದೆ, ಅದು ಖಂಡಿತವಾಗಿ 100% ಯಾವುದೇ ರೀತಿ ಅದಕ್ಕೆ ಅವಕಾಶ ಇಲ್ಲ. ನಾವು ಎಲ್ರಿಗೂ ಸೇರಿರುವಂಥ ಪಕ್ಷ, ಯಾವುದೇ ಒಂದು ಸಮುದಾಯಕ್ಕೆ ಸೇರುವಂಥ ಪಕ್ಷ ಅಲ್ಲ. ಎಲ್ರಿಗೂ ನಾವು ನ್ಯಾಯ ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಆಯಿತಾ? ಸೊ ಇದರ ಆಪ್ತರು ಟಾರ್ಗೆಟ್ ಆಗುವಂಥ ಪ್ರಶ್ನೆ ಏನು ಬರೋದಿಲ್ಲ. CM ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅವ್ರ ಡಿಸಿಷನ್ ತೊಗೊಳ್ತಾರೆ. ಅದಕ್ಕೋಸ್ಕರ ನಾವು CM ಅವ್ರು ಯಾವ ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಪ್ರಶ್ನೆ ಮಾಡುವಂಥದ್ದು ಸರಿಯಲ್ಲ. ಅದು CM ಅವ್ರ ಡಿಸಿಷನ್, ಅದು ನಾವು ಅದು ಒಪ್ಕೋಬೇಕಷ್ಟೇ. ಪತ್ರದಲ್ಲಿ ಮತ್ತೊಂದು ಅಂಶ ಹೇಳಿರುವಂಥದ್ದು ಸರ್, ನಾವು ಸಮುದಾಯ ಈಗ ನಮ್ಮನ್ನ ತುಚ್ಛವಾಗಿ ಕಾಣಿಸ್ತಿದ್ದಾರೆ. ನಾವು ಕಾಣ್ತಾ ಇಲ್ಲ, ಎಲ್ಲಿ ತುಚ್ಛವಾಗಿ ಕಾಣ್ತಾ ಇದ್ದೀವಿ? ಎಲ್ಲೂ ಕೂಡ ಪ್ರಶ್ನೆ ಬರೋದಿಲ್ಲ. ಖಂಡಿತ ನಮಗೆ ಅವರೆಲ್ಲರ ಸಪೋರ್ಟ್ ಇದೆ, ಬೆಂಬಲ ಕೊಡ್ತಾರೆ, ಅದೆಲ್ಲ ಏನು ಎರಡು ಮಾತಿಲ್ಲ. ಮತ್ತು ಅವರಿಗೆ ದೇಶದಲ್ಲಿರುವಂಥ ವಾತಾವರಣ ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ, ಖಂಡಿತ ಅದರ ಬಗ್ಗೆನೂ ಕೂಡ ನಮಗೆ ಭಾಳ ಚಿಂತನೆ ಇದೆ, ಆಯಿತಾ? ಅವ್ರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ. ಇವತ್ತಿನ ದಿವಸ ಕೇಂದ್ರದ BJPಯವರು ಯಾವ್ಯಾವ ರೀತಿ, ಈಗ ನೋಡಿ ಉತ್ತರ ಪ್ರದೇಶದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಹೋಗಿ ಡೆಮಾಲಿಷನ್ನೇ ಮಾಡ್ತಾರೆ, ಡೆಮಾಲಿಷನ್ ಮಾಡ್ತಾವ್ರೆ. ಅವ್ರ ಇಡೀ ಕುಟುಂಬಕ್ಕೇ ಅವ್ರ ಮನೆ ಇಲ್ದಿರೋ ಪರಿಸ್ಥಿತಿಗಳು ತಂದಿಡ್ತಾ ಇದ್ದಾರೆ. ಯಾರೋ ಒಬ್ಬ ತಪ್ಪು ಮಾಡಿರ್ಬೋದು, ಇಡೀ ಕುಟುಂಬಕ್ಕೆ ಸಮಸ್ಯೆ, ಅವ್ರಿಗೆ ಶಿಕ್ಷೆ ಕೊಟ್ಬಿಡೋದ? ಈ ಥರ ಅನ್ಯಾಯಗಳು ಇವತ್ತು ಅನೇಕ ಜನ ಜೈಲ್ಗಳಲ್ಲಿದ್ದಾರೆ. ಪತ್ರಕರ್ತರು ಯಾರು ಮಾತ್ರ ಅವರು ಜೈಲ್ಗಳಲ್ಲಿದ್ದಾರೆ, ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಕೋರ್ಟ್ಗಳು ಅವ್ರಿಗೆ ಬೇಲ್ಗಳು ಕೊಡ್ತಾ ಇಲ್ಲ. ಎಂಥ ದೊಡ್ಡ ಸಮಸ್ಯೆ ಇದೆ. ಅದಕ್ಕೋಸ್ಕರ ನಾವು ಈ ವಿಚಾರದಲ್ಲಿ ಯಾವುದೇ ರೀತಿಯ ಅವರು ಖಂಡಿತ ನಮ್ಮ ಜೊತೆ ನಿಂತಿದ್ದಾರೆ, ನಾವು ಅವ್ರ ಜೊತೆ ನಾವು ನಿಂತಿದ್ದೇವೆ, ಮುಂದಕ್ಕೂ ಕೂಡ ನಿಲ್ತೀವಿ. ಯಾರೋ ಒಂದು ಶಿಸ್ತು ಕ್ರಮಕ್ಕೂ ನೀವು ಇಡೀ ಸಮುದಾಯಕ್ಕೂ ನೀವು ಬಿಂಬಿಸಕ್ಕೆ ಹೋದರೆ ಅದು ಸರಿಯಲ್ಲ. ಸಮುದಾಯ ವಿರುದ್ಧ ವ್ಯಕ್ತಿ ಕ್ರಮ, ಅದು ಸಮುದಾಯಕ್ಕೂ ಇದಕ್ಕೂ ಏನು ಸಂಬಂಧ? ಸಮುದಾಯಕ್ಕೂ ಇದಕ್ಕೂ ಏನೂ ಸಂಬಂಧ ಅಲ್ಲ. ಆ ಥರ ತಗೊಳ್ಳಬಾರ್ದು ಮುಸಲ್ಮಾನರು. ನನ್ನ ಅಪೀಲ್ ಅವ್ರಿಗೆ. ಕೆಲವರು ಆ ಥರ ತಪ್ಪು ಸೋಷಿಯಲ್ ಮೀಡಿಯಾ ಇವೆಲ್ಲ ನೋಡ್ತಾ ಇರ್ತಾರೆ, ಆ ಥರ. ಅದಕ್ಕೋಸ್ಕರ ಈಗ ಜಮೀರ್ ಅಹಮದ್ ನಮ್ಮ ದೊಡ್ಡ ಲೀಡ್ರ್, ಅವರು ಪಕ್ಷದ ಮುಂಚೂಣಿ ನಾಯಕ, ಇವತ್ತು ಸ್ಟಾರ್ ಕ್ಯಾಂಪೇನರ್ ಕೇರಳ ಅಲ್ವಾ? ಸೊ ಅದಕ್ಕೋಸ್ಕರ ಇದೆಲ್ಲ ಇದ್ದಾಗ ಈ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ಇವತ್ತು ED ಅವರು ದಾಳಿ ಮಾಡುವಂಥದ್ದು ಯಾರಂತ ಹೇಳಿದ್ರೆ, ಯಾರು BJPಯವರು ಸೇರಿರುವಂಥ ಮೇಲೆ ಒಬ್ಬರು ಕೂಡ ಮಾಡಿರುವಂಥ ನಮಗೆ ಎಲ್ಲೂ ಉದಾಹರಣೆನೇ ಇಲ್ಲ. ಇವತ್ತು ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾರೆ, ಈ ED ಅವರು, IT ಅವರು, ಇದೆಲ್ಲ ನೋಡ್ಬಿಟ್ಟಿದ್ದೀವಿ. ಸೊ ಅವ್ರಿಗೆ ಟಾರ್ಗೆಟ್ ಮಾಡುವಂಥದ್ದು ಯಾರು BJPಗೆ ಜೊತೆಯಲ್ಲಿಲ್ಲ, ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಇದರ ಸತ್ಯಾಂಶಗಳು ಏನೇ ಇರ್ಬೋದು, ಸತ್ಯಾಸತ್ಯ ನನಗೆ ಗೊತ್ತಿಲ್ಲ. ಅದು ತನಿಖೆಗಳಿರಲಿ, ಕಾನೂನು ಪ್ರಕಾರ ಕ್ರಮಗಳಾಗಲಿ, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೋಗಲ್ಲ. ಆದರೆ ಇವರ ಕೆಲಸ ನೋಡಿದ್ರೆ ED IT ಕೇವಲ ಕಾಂಗ್ರೆಸ್ನವರು ಅಥವಾ ತೃಣಮೂಲ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷದ ಯಾರು BJP ವಿರುದ್ಧ ಇದ್ದಾರೆ ಅಂಥವ್ರ ಮೇಲೇ ಯಾಕೆ ಇವರು? ಏನು BJPಯವರು ಒಬ್ಬರು ಕೂಡ ಏನು ತಪ್ಪೇ ಮಾಡಿಲ್ವ ಈ ದೇಶದಲ್ಲಿ? ಮಾಡಬಾರ್ದೆಲ್ಲ ಮಾಡ್ತಾವ್ರೆ. ಏನೇನು ಅನ್ಯಾಯಗಳು ಮಾಡಬೇಕು ಎಲ್ಲ ಆಪರೇಷನ್ ಕಮಲ, ಸರ್ಕಾರ ಬೀಳಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಎಷ್ಟೋ ಕಡೆ ED ರೇಡ್ ಮಾಡಿಸೋದು, ಮತ್ತು ಅವರಿಂದ ದುಡ್ಡನ್ನು ವಸೂಲಿ ಮಾಡೋದು, ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇವೆಲ್ಲ ಉದಾಹರಣೆಗಳಿದೆ. ಸೊ ಇದೆಲ್ಲ ಇದ್ದಾಗ ED ಏಜೆನ್ಸಿ ಅದು ಒಂದು ರೀತಿ ಇವತ್ತು BJP ಏಜೆನ್ಸಿ ಆಗಿ ಕೆಲಸ ಮಾಡ್ತಾ ಇದೆ. ಅದು ದುರ್ದೈವ. ಈ ವಿಚಾರದಲ್ಲಿ ಅದು ಏನು ಕಾನೂನು ಅಂಶಗಳಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಅದು ಹ್ಯಾರಿಸ್ ಅವರೇ ಹೇಳ್ತಾರೆ. ಕರೆಕ್ಟ್, ಕೇಳಿ ಬಂದಿತ್ತು. ಅದಕ್ಕೆ ನಾನು ಹೇಳುವಂಥದ್ದು, ಇವರಿಗೆ BJP ಅಂತ ಹೇಳಿದ್ರೆ ಅವ್ರಿಗೆ ಅಂದರು ಹೇಳಿದ್ವಲ್ಲ ಹಿಂದಿನ ವಾಷಿಂಗ್ ಮೆಷಿನ್ ಥರ, ಅಥವಾ ಅದೊಂದು ಪ್ರೊಟೆಕ್ಷನ್, ಇದು ಮಾಫಿಯಾ. ಅವ್ರ ಜೊತೆ ಸೇರಿಕೊಂಡ್ರೆ ಯಾರು ನಿಮ್ಮನ್ನು ಮುಟ್ಟೋದಿಲ್ಲ. ಯಾವ ರೀತಿ ಡಾನ್ಗಳಿರ್ತಾರೆ, ಮಾಫಿಯಾ ಡಾನ್ಗಳು, ಅವರ ಜೊತೆಲಿದ್ದರೆ ಅವ್ರಿಗೆ ಎಲ್ಲ ಯಾರು ಅವ್ರ ಹತ್ರ ಬರಲ್ಲ. ಅವ್ರು ಏನು ಬೇಕಾದ್ರೂ ತಪ್ಪು ಮಾಡ್ತಾ ಇರ್ಬೋದು. ಬೇರೆಯವ್ರು ಏನಾದರೂ ಕೂಡ ಏನೇ ತಪ್ಪು ಮಾಡಿದ್ರು ಅವ್ರ ಹಿಂದೆ ಬಿದ್ದು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅವರನ್ನು ಕೂಡ ಮಾಫ್ ಮಾಡ್ತಾರೆ. ಸೇರದೆ ಹೋದರೆ ಅವ್ರನ್ನ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾರೆ.
ನೋಡಿ, ನನಗೆಲ್ಲ ಮಾಹಿತಿ ಇಲ್ಲ. ನೀವು ಅದನ್ನು ಸಂಬಂಧಪಟ್ಟಂಥ ಸಚಿವರ ಹತ್ರ ಕೇಳ್ಬೋದು. ನನಗೆ ಗೊತ್ತಿಲ್ಲ, ಅದು ನನಗೆ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತನಿಖೆಗಳಾಗಬೇಕು. ಅದು ಏನಾಗಿದೆ ಅದು ಯಾರ ಮೇಲೂ ಕೂಡ ತನಿಖೆ ಅಂತ ಹೇಳಿದ ತಕ್ಷಣ ಸಾಕ್ಷಿ ಆಧಾರದ ಮೇಲೆ ತಾನೇ ಕ್ರಮ ತಗೋಬೇಕು. ಸುಮ್ಮನೆ ಅವ್ರು ನಮ್ಮ ವಿರೋಧಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಸಿಕ್ಕಾಕ್ಸೋಕ್ಕಾಗ್ತದ ಅಲ್ವಾ? ಸೊ ಸಾಕ್ಷಿ ಆಧಾರಗಳ ಮೇಲೆ ಕ್ರಮ ತಗೊಳ್ಬೇಕು. ನಮ್ಮವರು ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಬೇರೆಯವರು ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ತನಿಖೆ ಅಂತ ಹೇಳಿದ ತಕ್ಷಣ ಕೇವಲ ಯಾರೋ ಒಬ್ಬರ ಮೇಲೆ ನಾವು ತನಿಖೆ ಇರುವಂತೂ ಸತ್ಯಾಂಶ ಹೊರಗೆ ಬರಬೇಕು ಅಂತ. ಸರ್, ಮೋದಿಯವರು ನಾರಿಯರ ವಿರುದ್ಧ ಕಾಂಗ್ರೆಸ್ನವರಿದ್ದಾರೆ, ಯಾವತ್ತೂ ಕ್ಷಮಿಸಲ್ಲ ನಾರಿಯರು ಕಾಂಗ್ರೆಸ್ ಅವರು. ನೋಡಿ, ಎಷ್ಟು ಕೀಳಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನಮ್ಮ ಮಾಧ್ಯಮದವರು ನೋಡಿ ವಿಶೇಷ ಅಧಿವೇಶನ ಕರೀತಾರೆ, ಆ ಬಿಲ್ಲನ್ನು ಪ್ರಸ್ತಾಪ ಮಾಡ್ತಾರೆ, ಯಾವುದು ಒಮ್ಮತ ಇಲ್ಲ, ಯಾರ ಜೊತೆನೂ ಕೂಡ ಚರ್ಚೆ ಇಲ್ಲ. ವಿಶೇಷ ಅಧಿವೇಶನ ದೊಡ್ಡ ಒಂದು ಮುಖಭಂಗ. ಅದು ಯಾರಾದರೂ ಒಬ್ಬರಾದರೂ ಕೂಡ ಇದು ಯಾಕೆ ಕರೆದ್ರು, ಏನಕ್ಕೆ ಕರೆದ್ರು, ಈ ದೊಡ್ಡ ಸರ್ಕಾರಕ್ಕೆ ಹಿನ್ನಡೆ ಅಂತ ಹೇಳೋದು ಕೂಡ ಒಂದು ಮೀಡಿಯಾ ರೆಡಿ ಇಲ್ಲಲ್ಲ. ಏನಾದರೂ UPA ಸರ್ಕಾರ ಈ ಥರ ವಿಶೇಷ ಅಧಿವೇಶನ ಕರೆದು ಏನಾದರೂ ಬಿಲ್ ಬಿದೋಗಿದ್ದಿದ್ರೆ ನೀವು ಮನಮೋಹನ್ ಸಿಂಗ್ ಆಗಲಿ ಯಾರೇ ಪ್ರಧಾನಮಂತ್ರಿ ಅವ್ರಿಗೆ ಹರಾಜು ಹಾಕ್ಬಿಡ್ತಾಯಿದ್ರಿ ಏನಿದು ಅಂತ. ಬಿಲ್ಲನ್ನು ಪಾಸ್ ಮಾಡೋಕ್ಕಾಗದೇ ಇರುವಂಥ ಒಂದು ವಿಶೇಷ ಅಧಿವೇಶನ ಕರೆದಾಗ ಎಷ್ಟು ದೊಡ್ಡ ಒಂದು ಮಾನ ಮರ್ಯಾದೆ ಹೋಯ್ತು ಆ್ಯಕ್ಚುಲಿ ಅವ್ರದ್ದು. ಒಂದು ಎರಡನೇದು ಮಹಿಳೆಯರ ವಿರೋಧಿ ಬಿಲ್. ಇದು ಮೋದಿಯವರು ತಂದಿರುವಂಥ ಬಿಲ್ಲು ಮಹಿಳೆಯರ ವಿರೋಧಿ ಬಿಲ್. ಯಾಕೆಂದರೆ ಹಿಂದಿನ ನಾವು ಮೀಸಲಾತಿ ತಂದಾಗ ಪಾರ್ಲಿಮೆಂಟಲ್ಲಿ 2023ರಲ್ಲಿ ನಮ್ಮವ್ರು ಹೇಳಿದ್ರು, ಯಾಕೆ ನೀವು ಮುಂದಕ್ಕೆ ಆಗ್ತಾ ಇದ್ದೀರಾ ಈ ಮಹಿಳೆಯರ ಮೀಸಲಾತಿ, ಇವತ್ತಿಂದನೇ ಜಾರಿ ಮಾಡಿಸಿ, ಯಾಕೆ ಡಿಲಿಮಿಟೇಷನ್ಗೆ ಲಿಂಕ್ ಮಾಡ್ತಾ ಇದ್ದೀರಾ, ಯಾಕೆ ಸೆನ್ಸಸ್ಗೆ ಲಿಂಕ್ ಮಾಡ್ತಾ ಇದ್ದೀರಾ ಅಂತ ಅವತ್ತೇ ಹೇಳಿದರು. ಇವತ್ತಿಂದನೇ ಮಾಡಿ. ಅದನ್ನು ಅವತ್ತು ಮಾಡಲಿಲ್ಲ ಅವರು. ಅವತ್ತು ಇಲ್ಲ ಜಾತಿ ಇದು ಜನಗಣತಿ ಆದ ನಂತರ ನಾವು ಮಾಡ್ತೀವಿ ಅಂತ ಒಂದು ಕ್ಲಾಸ್ ಇಟ್ಟರು. ಆಯಿತಾ? ಅದು ಬೇಕಾಗಿರಲಿಲ್ಲ. ಮೊನ್ನೆನೂ ಕೂಡ ಪಾರ್ಲಿಮೆಂಟಲ್ಲಿ ಮೋದಿ ಅವ್ರಿಗೆ ಮಹಿಳೆಯರ ಪರ ಆಗಿದ್ದಿದ್ರೆ ಅವರು ಆಯಿತು ಡಿಲಿಮಿಟೇಷನ್ ಒಂದು ಕಡೆ ಇರಲಿ, ನಾನು ಇವತ್ತಿಂದನೇ ಜಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಮುಗಿದೋಗಿರೋದು. ಯಾರು ಬೇಡ ಅಂತ ಹೇಳ್ತಾರೆ? ಸೊ ಮಹಿಳೆಯರ ಹೆಸರಿನಲ್ಲಿ ಇವರು ಷಡ್ಯಂತ್ರ ಮಾಡೋಕೆ ಹೊರಟಿರುವಂಥದ್ದು. ಇನ್ನೊಂದು ದೂರದರ್ಶನ್ ಮತ್ತು ಪಬ್ಲಿಕ್ ಇದದು ಅದನ್ನು ಹಿಡ್ಕೊಂಡು ಅವರು ಭಾಷಣ ಮಾಡ್ತಾರೆ, ಅವರು ಪ್ರಚಾರ ಮಾಡ್ಕೊಳ್ತಾರೆ. ಕಾಂಗ್ರೆಸ್ಸನ್ನು 24 ನಿಮಿಷದಲ್ಲಿ 28 ಬಾರಿ ಕಾಂಗ್ರೆಸ್ ಹೆಸರು ಹೇಳಿದಾರಂತೆ. 58 ನಿಮಿಷನ ಅವ್ರದ್ದು 58 ಬಾರಿ ಹೇಳಿದ್ದಾರೆ. ಅಂದರೆ ಇವತ್ತು ದೂರದರ್ಶನ್ ಏನು ನಮ್ಮ ವಿರೋಧ ಪಕ್ಷದ ಮೇಲೆ ಅವರ ಚುನಾವಣೆ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದ ಒಬ್ಬ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಂತ ಬರೀ ಒಂದೊಂದು ಸೆಂಟೆನ್ಸ್ಗೆ ಕಾಂಗ್ರೆಸ್. ಅರೆ ಮಹಿಳೆಯರ ಮೀಸಲಾತಿ ಯಾರು ವಿರೋಧ ಇದ್ದಾರೆ? ಇವರೇ ವಿರೋಧ. ಇಚ್ಛೆ ಇದ್ದಿದ್ರೆ ಯಾವತ್ತೂ ತರ್ಬೋದಾಗಿತ್ತಿದು. ಯಾಕೆ ತಂದಿರೋ ಅಂತ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಎಷ್ಟೇ 33% ಕೊಡೋದಕ್ಕೆ ಈಗ ಅವತ್ತೇ ಮಾಡಿಬಿಟ್ಟಿದ್ದಾರೆ. 2023ರಲ್ಲಿ ಮಾಡಿಬಿಟ್ಟಿದ್ರೆ ಇವತ್ತು 5 ರಾಜ್ಯ ಚುನಾವಣೆ ಆಗ್ತಾ ಇದೆ. ಈ 5 ರಾಜ್ಯದಲ್ಲೂ ಕೂಡ 33% ಪ್ರಕಾರ ಮಹಿಳೆಯರಿಗೆ ಸೀಟ್ ಸಿಗ್ತಾ ಇತ್ತು. ಯಾಕೆ ಕೊಟ್ಟಿಲ್ಲ? ಇವಾಗ ಕಾಂಗ್ರೆಸ್ ಅವರು ಪಂಚಾಯತಿ ರಾಜಲ್ಲಿ ಮೀಸಲಾತಿ ತೊಗೊಂಬಂದಾಗ ಏನೋ ಮುಂದೇನೋ ಮಾಡ್ತೀವಿ ಅಂತ ಹೇಳೋದು ಅವತ್ತಿಂದನೇ ಜಾರಿ ಆಯಿತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಯಿತು. ಯಾವಾಗ 33% ಮೀಸಲಾತಿ ಮಹಿಳೆಯರಿಗೆ ಕೊಡಬೇಕು ಅಂತ ಏನು ರಾಜೀವ್ ಗಾಂಧಿ ಅವರು ತೊಗೊಂಡು ಬಂದರು, ನರಸಿಂಹರಾವ್ ಅವ್ರ ಕಾಲದಲ್ಲಿ ಪಾಸ್ ಆಯಿತು. ಅದು ಅವತ್ತಿಂದನೇ ಜಾರಿ ಬಂತು. ಇವರು 23ರಲ್ಲಿ ನಾವು ಹೇಳಿದಾಗ ಮಾಡ್ದೇನೆ ಈಗ ಬಂದು ನಮ್ಮ ಮೇಲೆ ಗೂಬೆ ಕೂರ್ಸಕ್ಕೆ ಹೋದರೆ ಒಬ್ಬ ಪ್ರಧಾನಮಂತ್ರಿ ಎಷ್ಟೊಂದು ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟೊಂದು ದಾರಿ ತಪ್ಪಿಸ್ತಾರೆ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ರಿಗೆ ನಾವು ಏನಂತ ಹೇಳಬೇಕು ಈ ಪ್ರಧಾನಮಂತ್ರಿಗೆ? ಒಂದು ಮಹಿಳಾ ವಿರೋಧಿ ಬಿಡಿ, ಎರಡನೇದು ಅತ್ಯಂತ ಒಂದು ಕೆಳಮಟ್ಟಕ್ಕೆ ಹೋಗ್ತಕ್ಕಂಥ ಈ ದೇಶದಲ್ಲಿ ಇಂಥ ಪ್ರಧಾನಮಂತ್ರಿ ಯಾರೂ ನೋಡೇ ಇಲ್ಲ. ಯಾಕಂದರೆ ಇವರು ಎಲ್ಲದಕ್ಕೂ ಕೂಡ ರೆಡಿ, ಸುಳ್ಳು ಹೇಳೋದಕ್ಕೂ ರೆಡಿ, ನಾಟಕ ಮಾಡೋಕ್ಕೂ ರೆಡಿ, ಮೋಸ ಮಾಡೋಕ್ಕೂ ರೆಡಿ, ಬರೀ ಡ್ರಾಮಾ ಮಾಡಿಕೊಂಡು ಪೋಸ್ ಕೊಡ್ಕೊಂಡು ನಿಮ್ಮನ್ನೆಲ್ಲ ಮೀಡಿಯಾದಲ್ಲೆಲ್ಲ ಕೈಲಿ ಹಿಡ್ಕೊಂಬಿಟ್ಟು ಅವ್ರು ಯಾರು ಇವ್ರ ಬಗ್ಗೆ ಮಾತಾಡಬಾರ್ದು, ಯಾರು ಇವ್ರನ್ನ ಟೀಕೆ ಮಾಡಬಾರ್ದು. ಜನರಿಗೇನು ಗೊತ್ತಾಗುತ್ತೆ? ಜನರಿಗೇನು ಗೊತ್ತಾಗೋದಿಲ್ಲ. ಅದನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ಚುನಾವಣೆ ಆಯೋಗ ಇವತ್ತು ನಂಬಿಕೆನೇ ಹೊರಟೋಗ್ತಾ ಇದೆ ಜನರಿಗೆ. ಈ ಥರ ಮಾಡೋದ ಸಂಸ್ಥೆಗಳನ್ನು ಸರ್ವನಾಶ ಮಾಡ್ತವ್ರೆ. ದಕ್ಷಿಣ ಭಾರತ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಖಂಡಿತ ಹೋರಾಟಕ್ಕೆ ಮತ್ತೆ ಹೋರಾಟ ಮಾಡಲಿಕ್ಕೆ ಸರ್ಕಾರ ಅನುಮತಿ ಮಾಡ್ತಾ ಇಲ್ಲ, ಮತ್ತೊಂದು ಕಡೆಗೆ ಹುದ್ದೆಗಳು ಭರ್ತಿ ಮಾಡ್ತಾ ಇಲ್ಲ ಅಂತ ಈಗ ಇದೆಲ್ಲ ಈ ಒಳ ಮೀಸಲಾತಿ ವಿಷಯದಿಂದ ಆಗಿರುವಂಥದ್ದು. ಈಗ ಚುನಾವಣೆ ಬಂದಿರೋದ್ರಿಂದ ಅವತ್ತು ನಾವು ಏನು ವಿಶೇಷ ಅಧಿವೇಶನ
ವಿಶೇಷ ಕ್ಯಾಬಿನೆಟ್ ಕರೆದಿದ್ದು. ಅವತ್ತು ಇದನ್ನು ನಾವು ಚರ್ಚೆ ಮಾಡೋಕ್ಕಾಗಲಿಲ್ಲ, ಅದು ಪೋಸ್ಟ್ಪೋನ್ ಮಾಡಬೇಕಾಯಿತು. ಈಗ 24ಕ್ಕೆ ಕರೆದಿದ್ದಾರೆ. ಖಂಡಿತವಾಗಿಯೂ ಅದಕ್ಕೆ ಒಂದು ಅಂತಿಮ ಒಂದು ತೀರ್ಮಾನ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಆಗಲೇಬೇಕು. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ಸಾಮರಸ್ಯವನ್ನು ಕೂಡ ನಾವು ಮೂಡಿಸಬೇಕು. ಅಂತಿಮವಾಗಿ ಇದಕ್ಕೊಂದು ತೀರ್ಮಾನ ಕೊಟ್ಟು, ಯಾಕಂದರೆ ಒಳ ಮೀಸಲಾತಿಗೆ ಈಗಾಗಲೇ ಹಿಂದೆ ನಾವು ಇಡೀ ಸದನ ಒಪ್ಕೊಂಡಿರುವಂಥದ್ದು ಮತ್ತು ಸರ್ವೋಚ್ಚ ನ್ಯಾಯಾಲಯದ ಕೂಡ ಅದರಲ್ಲಿ ಯಾವುದೇ ವಿರೋಧ ಇಲ್ಲ. ಈಗ ಉಳಿದಿರುವಂಥದ್ದು, ಯಾಕಂದರೆ 17%ಗೆ ಏನು ಅವರು ಒಪ್ಪಿಗೆ ಕೊಡ್ತಾ ಇಲ್ಲ, ಅದರ ಮೇಲೆ ಸ್ಟೇ ಇರೋದು, ಅದು ಇನ್ನೂ ಕೋರ್ಟಲ್ಲಿ ಇರೋದ್ರಿಂದ ಈಗ ಏನು ಮಾಡಬೇಕು ಅನ್ನೋ ತೀರ್ಮಾನಕ್ಕೆ, ಈಗ ಚುನಾವಣೆ ಎಲ್ಲ ಮುಗ್ದಿದೆ, ಕಳೆದ ಕ್ಯಾಬಿನೆಟಲ್ಲೇ ಇದು ಒಂದು ಕೂತ್ಕೊಂಡು ತೀರ್ಮಾನ ಮಾಡಿ ಹೇಳಿದ್ದಾರೆ. ಅದರಿಂದ ನನಗನ್ಸುತ್ತೆ ಒಂದು ಒಳ್ಳೆಯ ತೀರ್ಮಾನ ಹೊರಗೆ ಬರ್ತದೆ ಅಂತ. ಆ ಪ್ರಕ್ರಿಯೆ ನಡೀತಾ ಯಾವುದು? 52,000 ನೇಮಕ ಮಾಡ್ತೀವಿ ಅಂತ CM. ಅದರದ ಪ್ರಕ್ರಿಯೆಗಳು ನಡೀತಾ ಇದೆ. ಬಟ್ ಇದರದೊಂದು ತೀರ್ಮಾನ ಆದರೆ ಅದಕ್ಕೆ ಲಾಗು ಆಗುತ್ತಾ ಇಲ್ವಾ ಅಥವಾ ಮುಂದಕ್ಕೆ ಏನು ಅಂತ ನೋಡ್ಕೊಂಡು ಒಂದು ತೀರ್ಮಾನ ಮಾಡಿ ಒಂದು ಫೈನಲೈಸ್ ಮಾಡ್ತೀವಿ. ಅಲ್ಲ, ಕುಮಾರಸ್ವಾಮಿ ಸರ್ ಕ್ಷೇತ್ರ ಪುನರ್ಗಣನೆ ವಿಚಾರವಾಗಿ ಕೂಡ ಈಗ GBA ವಾರ್ಡ್ಗಳನ್ನ ಹೆಚ್ಚಳ ಮಾಡಿದೆ. ಸೊ ಆದರೆ ಇದನ್ನ ಕ್ಷೇತ್ರ ಹೆಚ್ಚಳದಿಂದ ನಮಗೆ ಅನುಕೂಲ ಆಗ್ತಿತ್ತಲ್ಲ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಯಾರು ಹೇಳಿದೆ? ಎಲ್ಲಿದೆ ಪ್ರೂಫ್? ಎಲ್ಲಿದೆ ನಮಗೆ ಹೆಚ್ಚಳ ನಮ್ಗೆ ಅನುಕೂಲ ಆಗುತ್ತೆ ಅಂತ? ಅದ್ರ ಬಗ್ಗೆ ಎಲ್ಲಿ ಒಂದು ಸಹಮತ ಎಲ್ಲಿದೆ? ಕರೆದೇನೋ ಚರ್ಚೆಗಳು ಮಾಡಿದ್ದಾರ ಬಿಲ್ ತರೋದಕ್ಕಿಂತ ಮುಂಚೆ? ಏನಾದರೂ ಮತ್ತು ಏನು ತರಾತುರಿ ಏನು ಚುನಾವಣೆ ಮಧ್ಯದಲ್ಲಿ ತರುವಂಥದ್ದಕ್ಕೆ? ತರಾತುರಿ ಏನಿತ್ತು ಅವ್ರಿಗೆ? ಅವರು ಮಹಿಳಾ ಮೀಸಲಾತಿಯನ್ನು ಮಹಿಳಾ ಮೀಸಲು ಯಾವುದೇ ಲಿಂಕ್ ಯಾಕೆ ಮಾಡಬೇಕಾಗಿತ್ತು? ಡಿಲಿಮಿಟೇಷನ್ ಸಪ್ರೇಟ್ ಅದು. ಮತ್ತು ಇನ್ನೊಂದು ದುರ್ದೈವ ಏನೋ ವಿಚಿತ್ರ ಏನಂತ ಹೇಳಿದ್ರೆ, ಜಾತಿ ಗಣತಿ ಇದು ಯಾವುದು ಜನಗಣತಿ ಪ್ರಾರಂಭ ಆಗಿದೆ. ಡಿಲಿಮಿಟೇಷನ್ ಮಾಡಬೇಕಾದ್ರೆ ಲೇಟೆಸ್ಟ್ ಫಿಗರ್ಸ್ ತೊಗೊಂಡು ಮಾಡಬೇಕು. ಜನಗಣತಿ ಈಗ ಶುರು ಆಗಿ ಇನ್ನು ಅದನ್ನು ಇನ್ನೂ 2011ನೇ ಜನಗಣತಿ ಪ್ರಕಾರನೇ ಮಾಡ್ತೀವಿ ಅಂತ ಹೇಳಿದ್ರೆ, ಮತ್ತು ಅದಕ್ಕೂ ಮತ್ತು ಏನು ನನಗೆ ಅರ್ಥನೇ, ಅವ್ರ ಲಾಜಿಕ್ಗೆ ನಾನು ಕಾಣ್ತಾ ಇಲ್ಲ. ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ? ಏನಕ್ಕೆ ವಿಶೇಷ ಅಧಿವೇಶನ ಕರೆದ್ರು? ಯಾತಕ್ಕೋಸ್ಕರ ಮಹಿಳಾ ಮೀಸಲಾತಿಗೂ ಇದಕ್ಕೂ ಲಿಂಕ್ ಮಾಡಿದ್ರು? ಏನಕ್ಕೆ ಈಗ ಆಯಿತು? ಅಮಿತ್ ಶಾ ಹೇಳಿದ್ರು ಲೋಕಸಭೆಯಲ್ಲಿ ಈ 33% ಹೆಚ್ಚಾಗ್ತಾ ಇರೋದ್ರಿಂದ ಮಹಿಳೆಯರಿಗೆ ಪುರುಷರು 545 ಉಳಿಸ್ಕೊಳ್ಳೋದಕ್ಕೋಸ್ಕರ ಮೀಸಲಾತಿ ತಗೊಂಬಂದ್ರು ಅವರು. 815 ಯಾಕೆ ಮಾಡಿದ್ರು ಅಂದರೆ ಆ 33% ಮಹಿಳೆಯರು ಜಾಸ್ತಿ ಆಗಲಿ, ಈ 545 ಉಳ್ಕೊಳ್ಳಿ ಅಂತ ಮಾಡಿದೆ. ಆಯ್ತು, ಈಗ ನಾವು ಕರ್ನಾಟಕದಲ್ಲಿ ಏನು ಮಾಡ್ಬೇಕು? ನಾವು ಇಲ್ಲೂ ಒಂದು 60 ಹೊಸ ಕ್ಷೇತ್ರಗಳನ್ನು ನಾವು ಮಾಡಬೇಕಾ? ಅಸೆಂಬ್ಲಿಗಳು ಏನು ಮಾಡಬೇಕು? ಸೊ ಇದಕ್ಕೆ ನಾವು ಮಾಡೋಕ್ಕಾಗಲ್ಲ. ನಮ್ಮ ವಿಧಾನಸಭೆಯಲ್ಲಿ ಅಷ್ಟು ಕೂತ್ಕೊಳ್ಳೋಕೆ ಕುರ್ಚಿನೇ ಇಲ್ಲ. ಎಲ್ಲ ಶಾಸಕರುಗಳು 300 ಮಾಡಿದ್ರೆ 300 ಮಾಡಿದ್ರೆ ನಾವು ಹೆಚ್ಚು ಕಡಿಮೆ ಎಲ್ಲಿ ಕೂತ್ಕೊಳ್ತಾರೆ? ಸೊ ಇದನ್ನು ಯಾವುದೇ ಡಿಸ್ಕಷನ್ ಮಾಡ್ದೇನೆ, ಪೂರ್ವಭಾವಿ ಸಭೆ ಕರೆದೇನೆ ಈ ಥರ ಮತ್ತು ಭಾಷಣದಲ್ಲಿ ಒಂದು ಹೇಳ್ತಾರೆ. ಅಮಿತ್ ಶಾ ಮತ್ತು ಎಲ್ಲರೂ ಭಾಷಣದಲ್ಲಿ ಹೇಳಿದ್ರು ನಾವು ಕರ್ನಾಟಕಕ್ಕೆ 50% ಹೆಚ್ಚು ಮಾಡ್ತೀವಿ ಎಲ್ಲ. ಬಟ್ ಬಿಲ್ಲಲ್ಲಿ ಯಾವುದೂ ಅದು ಬರದೇ ಇಲ್ಲ. ಅವರು ಭಾಷಣದಲ್ಲಿ ಹೇಳೋದಕ್ಕಿಂತ ಬಿಲ್ಲಲ್ಲಿ ಬರೆದುಬಿಟ್ಟಿದ್ರು ಅವರು. ನಾವು ಪ್ರತಿಯೊಂದು ರಾಜ್ಯಕ್ಕೆ ಅವರ ಎಷ್ಟಿದೆ ಅದಕ್ಕಿಂತ 50% ಹೆಚ್ಚು ಮಾಡ್ತಾ ಇದ್ದೀವಿ ಅಂತ ಬಿಲ್ಲಲ್ಲಿ ಬರೆಸ್ಬಿಟ್ಟಿದ್ದಾರೆ, ಮುಗಿದೋಗಿರೋದು. ಅದು ಹೇಳಲಿಲ್ಲ, ಅದು ಮಾಡಲಿಲ್ಲ. ಸೊ ಇವರು ಬರೀ ಇವ್ರನ್ನ ಹೆಂಗೆ ನಂಬೋದು ನಾವು? ಇವ್ರನ್ನ ಮಾತಂತೂ ನಂಬಕ್ಕಾಗೋದಿಲ್ಲ. ಒಂದ್ಸಲ ಡಿಲಿಮಿಟೇಷನ್ ಕಮಿಷನ್ ರಚನೆ ಆಗ್ಬಿಟ್ರೆ ಅದೇ ಸ್ವಾಯತ್ತತೆ ಸಂಸ್ಥೆ ನಾಳೆ ಏನು ಮಾಡೋಕ್ಕಾಗ್ತದೆ? ಮತ್ತು ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತೂ ಆಗೇ ಆಗ್ತದೆ. ಜಾತಿಯ ಜನಗಣತಿಯ ಲೆಕ್ಕಾಚಾರದಲ್ಲಿ ಹೋದರೆ ನಮ್ಗೆ ಅನ್ಯಾಯ ಆಗೇ ಆಗ್ತದೆ. ಅದು ಆಗಬಾರ್ದು. ಅದಕ್ಕೇ ರಾಹುಲ್ ಗಾಂಧಿಯವರು ಎಷ್ಟು ಕ್ಲಿಯರಾಗಿ ಹೇಳಿದ್ರು. ಇಂದಿರಾ ಗಾಂಧಿಯವರು ಅದನ್ನು ತಿಳ್ಕೊಂಡೇ ಅವ್ರು ಮಾಡೋಕ್ಕೆ ಹೋಗಲಿಲ್ಲ. ವಾಜಪೇಯಿಯವರು ತಿಳ್ಕೊಂಡೇ ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಗೊತ್ತಿತ್ತು ಸಮಸ್ಯೆ ಏನು ಅಂತ. ಇಂದಿರಾ ಗಾಂಧಿಯವರು ನಮ್ಮ ಪಕ್ಷ, ವಾಜಪೇಯಿ ಅವ್ರ ಪಕ್ಷ, ಇಬ್ಬರು ಜವಾಬ್ದಾರಿದು ನಡ್ಕೊಂಡ್ರು. ಇವರು ಏನೇನೋ ಮಾಡೋಕ್ಕೆ ಹೋಗ್ತಾರೆ, ನಮ್ಮನ್ನು ಕತ್ಲಲ್ಲಿ ಇಡ್ತಾರೆ, ಬಿಲ್ ಎಲ್ಲಿಂದನೋ ತಗೊಂಬರ್ತಾರೆ, ಏನೋ ಒಂದು ಪಾರ್ಲಿಮೆಂಟಲ್ಲಿ ಏನೋ ಮಾತಾಡ್ತಾರೆ, ಬಿಲ್ಲಲ್ಲೇ ಬೇರೆ ಇರ್ತದೆ. ಯಾವ ಮಾತು ಮೇಲೆ ಯಾವ ವಿಚಾರದ ಮೇಲೆ ಇವ್ರನ್ನ ನಂಬೋದು ನಾವು? ಮತ್ತು ಇದಕ್ಕೆ ರಾಜಕೀಯದ ಲಾಭ ಪಡ್ಕೊಳ್ಳೋಕೆ ಹೋಗ್ತಾವ್ರೆ. ಏನೇನೋ ಇವ್ರದ್ದು ಸ್ಟ್ರಾಟಜಿಗಳು, ಇದು ನಂಗೆ ಅರ್ಥನೇ ಆಗೋದಿಲ್ಲ. ಕುಮಾರಸ್ವಾಮಿಗೆ ಪಾಪ ಎಷ್ಟು ಗೊತ್ತಿದ್ದು ಅವ್ರು ಹೇಳಲೇಬೇಕು, ಯಾಕಂದರೆ ಅವರು ಅದರಲ್ಲಿದ್ದಾರೆ. ಬಟ್ ಅವ್ರನ್ನ ನಾನೇನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೂ ಬಹುಶಃ ಗೊತ್ತಿರೋದಿಲ್ಲ ಏನು ಅಂತ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಕುಮಾರಸ್ವಾಮಿ ಕರೆಸಿ ಯಾವತ್ತೂ ಕೂಡ ಇದ್ರ ಬಗ್ಗೆ ಮಾತಾಡಿರೋದಿಲ್ಲ. ಅವ್ರು ಹೇಳಿರ್ತಾರೆ, ಇವ್ರು ಕುಮಾರಸ್ವಾಮಿ ಅದ್ರ ಬಗ್ಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ನಮ್ಮಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆಲ್ಲ ಅವಕಾಶಗಳಿರ್ತದೆ, ಎಲ್ಲ ಕಡೆ ಏನೇನು ಕೊಡಬೇಕು ಅವ್ರಿಗೆ, ಎಮರ್ಜೆನ್ಸಿ ಅದೆಲ್ಲ. ಆದರೆ ಸಾರ್ವಜನಿಕವಾಗಿ ಅವ್ರಿಗೆ ಈ ಬಿಸಿಲು ಸಮಯದಲ್ಲಿ ಹೊರಗೆ ಹೋಗಬಾರ್ದು. ಮತ್ತು ಏನು
ನೀರಿನ ಒಂದು ಅಥವಾ ಡಿಹೈಡ್ರೇಷನ್ ಆಗಬಾರ್ದು, ಅದನ್ನು ನೋಡ್ಕೋಬೇಕು ಅವರು. ಹೆಚ್ಚು ಬೇಕಂದರೆ ಅಲ್ಲಿ ಬಿಸಿಲು ಭಾರಿ ಜೋರಿದೆ, ಅದಕ್ಕೋಸ್ಕರ ಆ ಸಮಯದಲ್ಲಿ ಈಗೆಲ್ಲ ಅವರು ಮನೆ ಒಳಗಡೆ ಇರುವಂಥದ್ದು ಅಥವಾ ಕಚೇರಿ ಒಳಗಡೆ ಇರೋದು ಭಾಳ ಮುಖ್ಯ. ವಾರ್ಡ್ಗಳನ್ನ ಮಾಡಿದ್ದಾರೆ. ಅದೇ ಪ್ರತ್ಯೇಕವಾಗಿ ವಾರ್ಡ್ಸ್ ಇಟ್ಟಿದ್ದಾರೆ. ಎಮರ್ಜೆನ್ಸಿಗೆ ಈ ಥರ ಕೇಸಸ್ ಬಂದಾಗ ಅವ್ರಿಗೆ ತಕ್ಷಣಕ್ಕೆ ನೋಡ್ಕೊಳ್ಳೋದಕ್ಕೆ ಕೆಲವು ಬೆಡ್ಸನ್ನು ಇಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಅದು ನಮ್ಮಲ್ಲೇನು ಬೆಡ್ಸ್ ಇಲ್ಲದೆ ಹೋದರೂ ಕೂಡ ಬೆಡ್ಸನ್ನು ಕೊಡ್ತಾ ಇದ್ದು, ಆದರೂ ಒಂದು ಇರಲಿ ಅಂತ ಇಟ್ಕೊಂಡಿದ್ದಾರೆ. ಆದರೆ ಖಂಡಿತ ಇದು ಜನ ಎಲ್ಲರೂ ಸೇರಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಈ ಸಲ ಹೆಚ್ಚು ಬೇಸಿಗೆ ಇದೆ, ತಾಪಮಾನ ಹೆಚ್ಚಿದೆ ಮತ್ತು ಬಿಸಿ ಗಾಳಿನೂ ಕೂಡ ಬೀಸ್ತಾ ಇದೆ ಸುಮಾರು ಕಡೆ. ಅದೇ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸ್. ಅದರಿಂದ ಈ ಸಲ ಬೇಸಿಗೆ ಮತ್ತು ಈ ಸಲ ಮಳೆಗಾಲನೂ ಕೂಡ ನಮಗೆ ನಿರೀಕ್ಷೆ ಇಲ್ಲ. ಅದರಿಂದ ಭಾಳಷ್ಟು ಸವಾಲುಗಳು ಈ ವರ್ಷ ಇರ್ತದೆ. ಈ ವರ್ಷ ಬರುವ ವರ್ಷ 2 ವರ್ಷವೂ ಕೂಡ ಒಳ್ಳೆಯ ಮಳೆ ನಿರೀಕ್ಷೆ ಆ ಪ್ರಮಾಣದಲ್ಲಿ ಇಲ್ಲ ಅಂತ ಈ ಹವಾಮಾನ ವರದಿಗಳಿರುವಂಥದ್ದು. ಈ 2 ವರ್ಷ ಎಲ್ ನೀನೋ ಎಫೆಕ್ಟ್ ಇರ್ತದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ನೋಡ್ಕೋಬೇಕು ಜವಾಬ್ದಾರಿತವಾಗಿ. ಬೆಂಗಳೂರಲ್ಲಿ ಆ ಥರ ವಾರ್ಡ್ಗಳು ಬೆಂಗಳೂರಲ್ಲಿ ಇದುವರೆಗೂ ನಮ್ಗೆ ಯಾವುದೋ ಆ ಥರ ಪ್ರಕರಣಗಳು ಬಂದಿಲ್ಲ. ಬಟ್ 2 ಸಾವು ಪ್ರಕರಣ ರಾಜ್ಯದಲ್ಲಿ ಒಂದು ನನಗೆ ಗೊತ್ತಿರೋದಾಗಿದೆ ಅಂತ ಬೀದರ್ದು, ಇನ್ನೊಂದು ನನಗೆ ಗೊತ್ತಿರೋ ಒಂದು ಇಲ್ಲಿ ತನಕ ಎಷ್ಟು ಆ ರೀತಿಯಾಗಿ ಅಡ್ಮಿಟ್ ಆಗಿರೋದು ಏನಾದರೂ ನಾನು ಬೇಕಾದ್ರೆ ತರಿಸಿ ಹೇಳ್ತೀನಿ. ನಮಗೆ ಈಗ ಸರಿಯಾಗಿ ಈಗಲೇ ಗೊತ್ತಾಗ್ತದೆ. ಅಕ್ಕಿ ಜ್ವರನೂ ಜಾಸ್ತಿ ಆಗಿದೆ, ಕೂಡ ಆಗಿದೆ ಬೆಂಗಳೂರಲ್ಲಿ ಒಂದು ಅದೇ ಒಂದು ಕೇಸ್ ಆಗಿದೆ. ಅದರಿಂದ ಅಲ್ಲಿ ಸುತ್ತಮುತ್ತ ಎಲ್ಲ ಅದಕ್ಕೆ ಏನು ಸರ್ವೇಲೆನ್ಸ್ ಮಾಡುವಂಥದ್ದಿದೆ. ಈಗ ಸುಮಾರು 10 ಕಿಲೋಮೀಟ್ರಷ್ಟು ಅದರ ಬೌಂಡ್ರಿನ ಇಟ್ಕೊಂಡು ಪ್ರತಿಯೊಂದು ಕಡೆ ಎಲ್ಲ ಕಡೆ ಅವರು ಆ್ಯನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನಾ ಇಲಾಖೆಯವರು ಅವರು ಕೂಡ ಪಕ್ಷಿಗಳದ್ದು ಯಾವುದೋ ಈ ಥರ ಇದ್ದರೆ ಅದನ್ನು ಕಲ್ಲಿಂಗ್ ಮಾಡ್ತವ್ರೆ. ಮತ್ತು ನಾವು ಕೂಡ ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮೆಲ್ಲ PHCಸು CHCS ಆಸ್ಪತ್ರೆ ಡಾಕ್ಟರ್ ಎಲ್ಲರೂ ಕೂಡ ಈ ಥರ ಏನಾದರೂ ಜ್ವರ ಬರೋದು ಅಥವಾ ನೆಗಡಿ ಬಂದು ಅಥವಾ ಬೇರೆ ಸಿಂಪ್ಟಮ್ಸ್ ಬಂದಾಗ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೀವಿ. ಆದರೆ ಬೇರೆ ಮನುಷ್ಯರಲ್ಲಿ ಇದ್ದವ್ರಿಗೂ ಯಾವುದೂ ಬಂದಿಲ್ಲ. ಎಲ್ಲೋ ಆ ಥರದ್ದು ಇಲ್ಲ ಯಾವುದೂ ಇಲ್ಲ. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.